ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಬನ್ನಿಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸುಗನಹಳ್ಳಿ ಗ್ರಾಮದಲ್ಲಿ ಸ್ವಂತ ಮನೆ ಹಾಗೂ ಜಮೀನು ಹೊಂದಿರದ ಕಡು ಬಡವರು ಹಾಗೂ ನಿರ್ಗತಿಕರಿಗೆ ತರಕಾರಿ ಬೆಳೆ ಬೆಳೆದು ಜೀವನೋಪಾಯ ಮಾಡುವ ಉದ್ದೇಶಕ್ಕಾಗಿ ಹಂಚಿಕೆ ಮಾಡಲು ಬೆಳ್ಳಟ್ಟಿ ರಸ್ತೆಯಲ್ಲಿ ಸನ್ 2005-6ರಲ್ಲಿ ರಿಜಿಸ್ಟರ್ ನಂಬರ್ 139/2 3 ಎಕರೆ 23 ಗುಂಟೆ ಹಾಗೂ ರಿಜಿಸ್ಟರ್ ನಂಬರ್ 139/5 3 ಎಕರೆ 23 ಗಂಟೆ ಸೇರಿದಂತೆ ಒಟ್ಟು 7 ಎಕರೆ 6 ಗುಂಟೆ ಜಮೀನು ಖರೀದಿಸಲಾಗಿದೆ. ತದನಂತರ ತಲಾ ಒಬ್ಬರಿಗೆ 5 ಗುಂಟೆ ಜಮೀನು ಹಂಚಿಕೆ ಮಾಡಲು 40 ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ಸಹ ತಯಾರಿಸಲಾಗಿದ್ದು ಇವರ ಹೆಸರಿನಲ್ಲಿ ಪಟ್ಟಾ ಬುಕ್ ಸಹ ಮಂಜೂರು ಆಗಿದೆ. ಆದರೆ ಕಳೆದ 20 ವರ್ಷಗಳಿಂದ ಫಲಾನುಭವಿಗಳು ಜಾತಕ ಪಕ್ಷಿಯಂತೆ ಕಾಯುತ್ತಾ ಕುಳಿತಿದ್ದರೂ ಸಹ ಈವರೆಗೂ ಬಡ ಜನರಿಗೆ ಜಮೀನು ಹಂಚಿಕೆ ಹಾಗೂ ಪಟ್ಟಾ ವಿತರಣೆ ಆಗದೆ ಇರುವುದು ಬನ್ನಿಕೊಪ್ಪ ಗ್ರಾಮ ಪಂಚಾಯಿತಿ ಆಡಳಿತ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಜಮೀನು ಹಾಗೂ ಮನೆ ರಹಿತ ಕಡು ಬಡವರಿಗಾಗಿ ಜಾರಿಗೊಂಡ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ನಮ್ಮ ಮನೆ ನಮ್ಮ ತೋಟ ಯೋಜನೆಯನ್ನ ಅನುಷ್ಠಾನಗೊಳಿಸುವಲ್ಲಿ ಬನ್ನಿಕೊಪ್ಪ ಗ್ರಾಮ ಪಂಚಾಯಿತಿ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ವಿಫಲವಾಗಿದ್ದು ಆಡಳಿತ ಯಂತ್ರದ ಬ್ರೇಕ್ ಫೇಲ್ ಆಗಿದೆ. ಕಳೆದ 20 ವರ್ಷಗಳ ಅವಧಿಯಲ್ಲಿ 4 ಆಡಳಿತ ಮಂಡಳಿಗಳು ಆಡಳಿತ ನಡೆಸಿದ್ದು ಈ ಎಲ್ಲ ಆಡಳಿತ ಮಂಡಳಿಗಳ ಸದಸ್ಯರು ಇಲ್ಲಿಯವರೆಗೂ ಅರ್ಹ ಫಲಾನುಭವಿಗಳಿಗೆ ಭೂಮಿ ಹಂಚಿಕೆ ಮಾಡಿ ಪಟ್ಟಾ ವಿತರಣೆ ಮಾಡದಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಒಟ್ಟಾರೆಯಾಗಿ ಸರ್ಕಾರದ ಮಹತ್ವದ ಯೋಜನೆಯು ಆಡಳಿತ ಮಂಡಳಿಯವರ ಒಳಜಗಳ ಹಾಗೂ ಒಣ ಪ್ರತಿಷ್ಠೆಯಿಂದಾಗಿ ಸಂಪೂರ್ಣವಾಗಿ ಹಳ್ಳ ಹಿಡಿದಿದ್ದು ಖರೀದಿಸಿದ 7 ಎಕರೆ 6 ಗುಂಟೆ ಜಮೀನು ಈಗ ಪಾಳು ಬಿದ್ದಿದ್ದು ಮುಳ್ಳಿನ ಗಿಡ ಗಂಟೆಗಳು ಆಳೆತ್ತರದಲ್ಲಿ ಬೆಳೆದು ನಿಂತಿವೆ. ಕಣ್ಮುಚ್ಚಿ ಕುಳಿತಿರುವ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಹಾಗೂ ಬನ್ನಿಕೊಪ್ಪ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಈಗಲಾದರೂ ಸಹ ಎಚ್ಚೆತ್ತುಕೊಳ್ಳುವ ಮೂಲಕ ನಿರ್ಗತಿಕ ಬಡ ಫಲಾನುಭವಿಗಳಿಗೆ ಜಮೀನು ಹಂಚಿಕೆ ಮಾಡಿಕೊಡುವ ಮೂಲಕ ಪಟ್ಟಾ ವಿತರಿಸಬೇಕಾಗಿದೆ. ವರದಿ ಚಂದ್ರಶೇಖರ್ ಸೋಮಣ್ಣನವರ್.